ಎನಿವೆ ಈ ದರ್ಶನ್ ಅವರಿಗೂ ರಾಜಕಾರಣಿಗಳಿಗೂ ನಂಟಿದ್ದೇ ಇದೆ. ಹೀಗಾಗಿ ಮಾಧ್ಯಮದ ಪ್ರತಿನಿಧಿಗಳು ಕೂಡ ರಾಜಕಾರಣಿಗಳನ್ನ ಕೂಡ ಕೇಳ್ತಾ ಇದ್ದಾರೆ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳಿ. ಹಾಗೇನೇ ಇವತ್ತು ಪ್ರತಿಕ್ರಿಯೆಗೆ ಲಭ್ಯವಾದವರು ಜಮೀರ್ ಅಹಮದ್ ಖಾನ್. ಅದರಲ್ಲೂ ಬಳ್ಳಾರಿ ಕಾರಾಗೃಹಕ್ಕೆ ದರ್ಶನ್ ಶಿಫ್ಟ್ ಆದ್ಮೇಲೆ ಉಸ್ತುವಾರಿ ಸಚಿವರಿದ್ದೀರಿ, ಜಿಲ್ಲಾ ಉಸ್ತುವಾರಿ ಸಚಿವರು, ಹೀಗಾಗಿ ನಿಮ್ಮ ಪಾತ್ರ ಏನಾದರೂ ಇದೆಯಾ ಅನ್ನೋ ಸಹಜ ಅನುಮಾನದ ಪ್ರಶ್ನೆಗಳು ಮಾಧ್ಯಮದ ಪ್ರತಿನಿಧಿಗಳ ಮೂಲಕ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ಮುಂದೆ ಬಂತು. ಈ ಪರಪನಾಗ್ರಹಾರ ಕಾರಾಗೃಹದಲ್ಲಿದ್ದಾಗಲೂ ಕೂಡ, ಅದಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿ ಠಾಣೆ ನೆನಪಿದೆಯಾ, ಅದೇ ಶಾಮಿಯಾನ ಹೊತ್ತಿಸಿದ್ರಲ್ಲ, ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾಗಲೂ ಕೂಡ ಕೆಲ ಪ್ರಭಾವಿ ರಾಜಕಾರಣಿಗಳು ದರ್ಶನ್ ಅವರ ಪರ ನಿಲ್ಲಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಸುದ್ದಿ ಆಗಿಂದಾಗೆ ಬರ್ತಾ ಇತ್ತು. ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಅಲ್ಲಿ ಕೇಳೋಕೆ ಸಿಗ್ತಿತ್ತು. ಹಾಗಂತ ನಾವೆಲ್ಲೂ ಹೇಳ್ತಿಲ್ಲ ಜಮೀರ್ ಅವ್ರ ಪಾತ್ರ ಇದ್ದೇ ಇದೆ, ಜಮೀರ್ ಅವರೇ ಒತ್ತಡ ಹಾಕಿದ್ರು ಅಂತ ನಾವು ಹೇಳ್ತಿಲ್ಲ. ಹೀಗೊಂದು ಸುದ್ದಿ ಹರಿದಾಡ್ತಾ ಇತ್ತು ಅಂತ ಹೇಳಿ ಅದಕ್ಕೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರನ್ನೇ ಕೇಳಲಾಯಿತು, ನಿಮ್ದೇನಾದ್ರೂ ಪಾತ್ರ ಇದೆಯಾ ಸರ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದ್ರಲ್ಲಿ ಅಂತ ಹೇಳಿ. ಯಾರೊಪ್ಪಕ್ಕೆ ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಉತ್ತರ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಕೇಳಿಸ್ಕೊಳ್ಳಿ. ನನ್ಗದು ಸಂಬಂಧ ಇಲ್ಲ, ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೇ ತಾವು ತೋರಿಸಿದ್ದೀರ. ಹೌದು, ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ಸ್ ಇದ್ದಿದ್ದ ಕಾರಣಕ್ಕೆ ನಿಮ್ಮ ಮಾಧ್ಯಮದಲ್ಲೇ ದೊಡ್ಡ ಒಂದು ವಾರ ಒಂದು ಇಶ್ಯೂ ಮಾಡಿದ್ರೆ ಅದು ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿದ್ರು. ನಾವೇನು ಮಾಡಿದ್ವಿ? ಬಳ್ಳಾರಿ ಉಸ್ತುವಾರಿ ಸರ್, ಹಿಂಗಾಗಿ ಅವ್ರು ರಾಜ್ಯ ತಗೊಳ್ಳಿಕ್ಕೆ ಅವರೇ ಅಲ್ಲಿ ನಾನು ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ DG, ನಾನು ಬರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಮಾಡಿದ್ವಿ ಅಂತ ಹೇಳ್ತಾರೆ. ದೊಡ್ಡ ಸುದ್ದಿ ಯಾಕೆ ಮಾಡಬಾರ್ದು ಸ್ವಾಮಿ? ನಿಮ್ಮ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕಾರಾಗೃಹಗಳ ಕರಾಳತೆ ಹೆಂಗಿದೆ, ದೊಡ್ಡ ಸುದ್ದಿ ಅಲ್ವಾ ಅದು? ಅಮಾಯಕರು ಅನೇಕರು ಚಿಕ್ಕ ಪುಟ್ಟ ಆರೋಪ ಹೊತ್ತು, ನಾನು ಅಮಾಯಕರು ಅಂತ ಯಾಕೆ ಬಳಸ್ತೆ ಅಂತಂದ್ರೆ ಆರೋಪಿಗಳಾಗಿ ಒಳಗೆ ಹೋದವ್ರ ಬಗ್ಗೆ ಮಾತ್ರ ಆ ಅಮಾಯಕ ಅನ್ನೋ ಪದ ಬಳಕೆ. ಅವ್ರ ಅಪರಾಧಿ ಅಂತ ಹೇಳಿ ಪ್ರೂವ್ ಆಗೋಕೆ ಮುಂಚೆ ಇರ್ತಾರಲ್ಲ ಬಡವರು ಬಗ್ಗರು, ಅವ್ರಿಗೂ ಇಂಥ ಫೆಸಿಲಿಟಿ ಸಿಕ್ಬಿಡುತ್ತಾ? ಈಗ ದರ್ಶನ್ ಅವ್ರ ಗ್ಯಾಂಗಿಗೆ ಸಿಕ್ಕ ಹಾಗೆ ಸಿಕ್ಕಿಲ್ಲ. ಇದು ಹೈ ಪ್ರೊಫೈಲ್ ಕೇಸ್ ಅನ್ನೋದು ಗೊತ್ತಿದ್ದು ಕೂಡ 24 ಗಂಟೆ ಕೂಡ ಸರ್ಕಾರದ ಜವಾಬ್ದಾರಿಯುತ ಸಚಿವರುಗಳು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಕೇಸ್ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕಾಗಿತ್ತು. ಎಲ್ಲೂ ಕೂಡ ಕಾನೂನನ್ನ ಮೀರಿ ವರ್ತನೆಗಳಾಗಬಾರ್ದು, ಲೋಪದೋಷಗಳ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀವೇ ಹೇಳ್ದಾಗೆ ಇಡೀ ರಾಜ್ಯದ ಅಷ್ಟು ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಕೆಲ ನ್ಯಾಷನಲ್ ಮೀಡಿಯಾಸ್, ಇಂಗ್ಲಿಷ್ ಹಾಗೆ ಹಿಂದಿ ಚಾನೆಲ್ಗಳು ಕೂಡ ದರ್ಶನ್ ಪ್ರಕರಣವನ್ನ ನಾನ್ ಸ್ಟಾಪ್ ಆಗಿ ಮಾನಿಟರ್ ಮಾಡ್ತಲೇ ಇದೆ. ಇಷ್ಟೆಲ್ಲ ಮಾಧ್ಯಮಗಳ ಕಣ್ಣು ಇದೆ ಅಂತ ಗೊತ್ತಿದ್ದು ಕೂಡ ಈ ರಾಯಲ್ ಟ್ರೀಟ್ಮೆಂಟ್. ಇನ್ನು ನಾವು ಸುದ್ದಿ ಪ್ರಸಾರ ಮಾಡಿಲ್ಲ ಅಂದಿದ್ರೆ ಬಹುಶಃ ಖೈದಿಗಳನ್ನ ಮನೆಗೆ ಕಳಿಸಿ ವಾಪಸ್ ಕರ್ಕೊಂಡು ಬಂದ್ಬಿಡೋ ವ್ಯವಸ್ಥೆ ಕೂಡ ಇರ್ತಿತ್ತೇನೋ. ಮಾಧ್ಯಮಗಳು ಪ್ರಶ್ನೆ ಮಾಡೇನೆ ಇಷ್ಟೆಲ್ಲ ರಾಯಲ್ ಟ್ರೀಟ್ಮೆಂಟು, ಸುದ್ದಿ ಪ್ರಸಾರನೇ ಮಾಡಲಿಲ್ಲ ಅಂದಿದ್ರೆ ಅಲ್ವಾ? ಹೀಗಾಗೇನೆ ನ್ಯಾಯ ಅನ್ನೋದು ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಸಿಗಬೇಕು, ಸೌಲಭ್ಯ ಅನ್ನೋದು ಸಿಗೋದೇ ಆದರೆ ಎಲ್ಲರಿಗೂ ಕೂಡ ಸಮಾನವಾಗಿ ಸಿಗಬೇಕು. ಇದನ್ನೇ ಮಾಧ್ಯಮಗಳು ಸುದ್ದಿಯಾಗಿ ಪ್ರಸಾರ ಮಾಡ್ತಾ ಇರೋದು. ಸನ್ಮಾನ್ಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರೇ, ನಾವು ಈ ಸುದ್ದಿಯನ್ನ ಪ್ರಸಾರ ಮಾಡದೆ ಹೋಗಿದ್ದಿದ್ರೆ ಈ ಕೇಸ್ ಎಲ್ಲಿಂದ ಎಲ್ಲಿಗೆ ಹೋಗೋ ಸಾಧ್ಯತೆಗಳಿತ್ತು, ಅದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇದರ ಜೊತೆಗೆ ಇಷ್ಟೆಲ್ಲ ಆರೋಪಗಳು ಬಂತಲ್ಲ, ರಾಯಲ್ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರು, ಸಿಗರೇಟು, ಆಲ್ಕೋಹಾಲು, ಊಟ, ಉಪಚಾರ ಏನೆಲ್ಲ ಬೇಕು ಎಲ್ಲ ಸಿಗ್ತಾ ಇತ್ತು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ದರ್ಶನ್ಗೆ ಅಂತ ಹೇಳಿ. ಇದಕ್ಕೆ ದರ್ಶನ್ ಅವ್ರ ಉತ್ತರ ಏನು? ಅವ್ರ ಹತ್ರ ಕೇಳಿರ್ತಾರೆ, ಆರೋಪ ಅಂತ ಬಂದ ಸಂದರ್ಭದಲ್ಲಿ ಹಿಂಗೆಲ್ಲ ಆರೋಪಗಳು ಬಂದಿದೆಯಲ್ಲ, ನಿಮ್ಮ ಉತ್ತರ ಏನಿದಕ್ಕೆ ಅಂತ ಹೇಳಿ. ಅದಕ್ಕೆ ದರ್ಶನ್ ಕೊಟ್ಟಿರುವ ಉತ್ತರದ ಒಂದಷ್ಟು ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜೈಲಿನಲ್ಲಿ ಯಾವುದೇ ರೀತಿಯ ರಾಜಾತಿಥ್ಯವನ್ನ ನಾನು ಅನುಭವಿಸಿಲ್ಲ. ದರ್ಶನ್ ಪ್ರಕರಣವನ್ನು ಪಕ್ಕಕ್ಕಿಡೋಣ. ಯಾವುದೇ ಆರೋಪ ಬಂದ ಸಂದರ್ಭದಲ್ಲಿ, ಯಾವುದೋ ಒಂದು ಕ್ರೈಮ್ ನಡೆದಿರುತ್ತೆ, ಅಂಥ ಸಂದರ್ಭದಲ್ಲಿ ಇಂಥವ್ರು ಮಾಡಿರಬಹುದು ಅನ್ನೋ ಆರೋಪ ಬಂದ ಸಂದರ್ಭದಲ್ಲಿ ಹೋಗಿ ಆರೋಪಿಯನ್ನ ನೀನು ತಪ್ಪು ಮಾಡಿದ್ಯಾ ಅಂತ ಕೇಳಿದ್ರೆ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋರ ಸಂಖ್ಯೆ ಎಷ್ಟು ಜನ ಒಪ್ಕೊಳ್ತಾರೆ ಹೌದು ಅಂತ ಹೇಳಿ? ಎಲ್ಲರೂ ಕೂಡ ಹೇಳೋದಿದ್ದೇನೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನೇನೂ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ. ದರ್ಶನ್ ಅವರು ಹಾಗೆ ಉತ್ತರ ಕೊಟ್ಟಿದ್ದಾರಾ ಗೊತ್ತಿಲ್ಲ. ಬಟ್ ಸಿಕ್ಕಿರೋ ಉತ್ತರ ಹೆಂಗಿದೆ ಅಂದರೆ, ನನಗೆ ಯಾವುದೇ ರೀತಿ ರಾಜಾತಿಥ್ಯ ಸಿಕ್ಕಿಲ್ಲ, ನಾನು ಯಾವುದೇ ರೀತಿಯ ರಾಜಾತಿಥ್ಯವನ್ನು ಅನುಭವಿಸಿಲ್ಲ. ಆ ಟೇಬಲ್ಲು, ಕುರ್ಚಿ, ಸಿಗರೇಟು, ಕಾಫಿ ಮಗ್ಗು, ಇದನ್ನು ಹಾಗಾದರೆ ಏನಂತ ಕರೀತಾರೆ? ಜೈಲಿನ ಒಳಗೆ ಇವೆಲ್ಲವೂ ಕೂಡ ನಾರ್ಮಲ್ಲ. ಎನಿವೆ, ವಾಕಿಂಗ್ ಮಾಡುವಾಗ ವಿಲ್ಸನ್ ಗಾರ್ಡನ್ ನಾಗ ನನ್ನನ್ನು ಕರೆದ.
ಚಿಕ್ಕಮಕ್ಳೂರು ರೋಡಲ್ಲಿ ಆಟ ಆಡ್ಬೇಕಾದ್ರೆ ಅಂಕಲ್ ಕರೆದ್ರು, ನಾನು ಹೋದೆ. ಗೊತ್ತಿಲ್ಲ, ಹಿಂಗೆ ಇದನ್ನ ಅನಲೈಸ್ ಮಾಡಬಹುದಾ ಅಂತ ಹೇಳಿ ನಾನು ವಾಕ್ ಮಾಡ್ತಾ ಇದ್ದೆ. ವಿಲ್ಸನ್ ಗಾರ್ಡನ್ ನಾಗ ಕರೆದ. ವಿಲ್ಸನ್ ಗಾರ್ಡನ್ ನಾಗ ಯಾರು ಅಂತ ದರ್ಶನ್ ಗೊತ್ತಿರಲಿಲ್ವಾ? ಕರೆದ ತಕ್ಷಣ ಹೋದೆ ಅಂತ ಹೇಳಿದ್ದಾರೆ. ಅಲ್ಲೊಂದು ಪ್ರಶ್ನೆ ಇದೆ. ಸಿಗರೇಟ್ ಪಡೆದಿದ್ದು ನಿಜ, ಕೊಟ್ಟರು ನಾನು ಇಸ್ಕೊಂಡಿದ್ದು ನಿಜ, ಆದರೆ ನನಗೂ ಅವನಿಗೂ ನಂಟಿಲ್ಲ. ವಿಲ್ಸನ್ ಗಾರ್ಡನ್ ನಾಗಂಗೂ ನನಗೂ ನಂಟಿಲ್ಲ. ಅವ್ನು ಕರ್ದ, ನಾನು ಹೋದೆ, ಸಿಗರೇಟ್ ಇಸ್ಕೊಂಡೆ, ಅಷ್ಟೇ. ಅಷ್ಟು ಬಿಟ್ಟರೆ ನನಗೂ ವಿಲ್ಸನ್ ಗಾರ್ಡನ್ ನಾಗಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ದರ್ಶನ್ ಅವ್ರ ಉತ್ತರ. ಈ ಜೈಲಿಗೆ ಬಂದ ಮೇಲೆ ನನಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ಸಹಜ. ಬೇಕಾದ ರೀತಿಯಲ್ಲಿ ತಿನ್ನೋಕೆ, ಕುಡಿಯೋಕೆ, ಮಾಡೋಕೆ ಸಿಗಲ್ಲ ಟೈಮ್ ಟು ಟೈಮ್. ಯಾಕಂದರೆ ಅದು ಜೈಲು. ಆರೋಗ್ಯ ಹದಗೆಡೋ ಎಲ್ಲ ಸಾಧ್ಯತೆ. ಒಂದು ಪ್ಯಾಟ್ರನಿಗೆ ಅಡ್ಜಸ್ಟ್ ಆಗಿರುತ್ತೆ ದೇಹ. ಇದು ಬೇರೆ ಯಾರಿಗೆ ಆದರೂ ಕೂಡ ವ್ಯತ್ಯಾಸಗಳಾಗೋದೇನೆ. ಪ್ರತಿನಿತ್ಯದ ಜೀವನ ಶೈಲಿ, ಊಟ, ಉಪಚಾರ, ನಿದ್ದೆ ಇತ್ಯಾದಿಗಳಲ್ಲಿ ವ್ಯತ್ಯಾಸ ಆದಾಗ ಆರೋಗ್ಯ ಸಮಸ್ಯೆ ಆಗೋದೆ. ದರ್ಶನ್ ಅಂತ ಹೇಳಿ ದೇಹ ಏನಾದರೂ ಏನು ವ್ಯತ್ಯಾಸ ಆಗದೆ ಇರೋ ರೀತಿಯಲ್ಲಿ ಇರಬೇಕು ಅಂತಿದೆಯಾ? ಇಲ್ಲ. ಈಸ್ ಆಲ್ಸೋ ಎ ಹ್ಯೂಮನ್ ಬೀಯಿಂಗ್. ಅವ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ಆಗೇ ಆಗುತ್ತೆ. ಅದನ್ನೇ ಹೇಳಿದ್ದಾರೆ. ಈ ಜೈಲಿಗೆ ಬಂದ ಮೇಲೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ರಕ್ತದ ಒತ್ತಡ, ಬೆನ್ನು ಉರಿ ಸೇರಿದಂತೆ, ಅಂದರೆ ಬೆನ್ನಿನ ಪ್ರಾಬ್ಲಮ್ ಸೇರಿದಂತೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಹೆಚ್ಚಾಗಿದೆ, ಬೆನ್ನಿನ ಸಮಸ್ಯೆ. ಇದ್ರ ಬಗ್ಗೆ ಈ ಮನೆ ಊಟಕ್ಕೆ ಅಪ್ಲಿಕೇಶನ್ ಹಾಕಿದಾಗಲೂ ಕೂಡ ಮೆನ್ಷನ್ ಮಾಡಿದ್ರು. ಫಿಸಿಯೋಥೆರಪಿಗೆ ರಿಲೇಟೆಡ್ ಆದ ಒಂದಷ್ಟು ಸಮಸ್ಯೆ ಇದೆ ಅಂತ ಹೇಳಿ ಅದೇ ಪ್ರಾಬ್ಲಮ್ನ ಮತ್ತೆ ಮೆನ್ಷನ್ ಮಾಡಿದ್ದಾರೆ ದರ್ಶನ್. ಇದೆಲ್ಲವೂ ಕೂಡ ಉಲ್ಬಣಿಸಿದೆ ನನಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ಮೇಲೆ. ಬಳ್ಳಾರಿಗೆ ಶಿಫ್ಟ್ ಆದಮೇಲೆ ಸುಮಾರು 15 kg ಸಣ್ಣ ಆಗಿದ್ದೇನೆ. ಇದು ಬಹುಶಃ ಬಳ್ಳಾರಿಗೆ ಶಿಫ್ಟ್ ಆದಮೇಲೆ ಅಂದರೆ 1-2 ದಿನ ಆಗಿದೆ, ಅಷ್ಟಕ್ಕೆ ಇಲ್ಲದೆ ಇರಬಹುದು. ಅಂದರೆ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋದಾಗ ವೆಯ್ಟ್ ಚೆಕ್ ಮಾಡಿರ್ತಾರೆ, ಬಳ್ಳಾರಿಗೆ ಬಂದಾಗಲೂ ಕೂಡ ವೆಯ್ಟ್ ಚೆಕ್ ಮಾಡಿರ್ತಾರೆ. ಆ 70-72 ದಿನಗಳ ಅಂತರದಲ್ಲಿ 15 kg ಸಣ್ಣ ಆಗಿದ್ದಾರೇನೋ. ಬಟ್ ಅವ್ರು ಹೇಳ್ಕೊಂಡಿರೋದು 15 kg ತೂಕ ನನಗೆ ಕಡಿಮೆ ಆಗಿದೆ. ಮನೆ ಊಟ ಸಿಗ್ತಿಲ್ಲ, ಪ್ರೋಟೀನ್ ಇರೋ ಊಟ ಸಿಗ್ತಾ ಇಲ್ಲ, ಅದ್ರ ಮೇಲೆ ಚಿಂತೆ ಬೇರೆ ಆಗಿರ್ಬೋದು, ದೇಹದ ತೂಕ ಕಡಿಮೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದ ಮಾಹಿತಿ ಸುಳ್ಳು. ನನಗೆ ಯಾವುದೇ ರೀತಿ ರಾಜಾತಿಥ್ಯ ಸಿಕ್ಕಿಲ್ಲ. ಸಿಕ್ಕಿದಿದ್ರೆ ವೇಟ್ ಯಾಕೆ ಕಮ್ಮಿ ಆಗ್ತಾ ಇತ್ತು? ಪೊಲೀಸರ ಮುಂದೆ ಭಾವುಕರಾಗಿ ಹೇಳ್ಕೊಂಡಿದ್ದಾರಂತೆ ದರ್ಶನ್. ಭಾವುಕತೆ ಅನ್ನೋದೇನು, ದುಃಖ ಅನ್ನೋದೇನು, ಕಣ್ಣೀರು ಹಾಕೋ ಸಿಚುಯೇಷನ್ ಎಂಥದ್ದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಮತ್ತೆ ಮತ್ತೆ ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ರೇಣುಕಾಸ್ವಾಮಿಯ ಕೊಲೆ ಆದ ದಿನದಿಂದಲೂ ಕೂಡ ನಿರಂತರವಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅವರ ಕುಟುಂಬಸ್ಥರು, ತಂದೆ, ತಾಯಿ, ಹೆಂಡತಿ, ಆ ಮನೆಯಲ್ಲಿರ್ತಕ್ಕಂಥ 90 ವರ್ಷದ ವಯೋವೃದ್ಧೆ, ಇವರು ಕೂಡ ಭಾವುಕರಾಗಿದ್ದಾರೆ. ಇವರು ಕೂಡ ದುಃಖ ತಪ್ತರಾಗಿದ್ದಾರೆ. ಇವರು ಕೂಡ ನೋವು ಸಂಕಟಗಳನ್ನು ಅನುಭವಿಸ್ತಿದ್ದಾರೆ. ಅದಕ್ಕಿಂತ ಹೆಚ್ಚು ಭಾವುಕರ ದರ್ಶನ್. ಪ್ರಶ್ನೆ ನಿಮ್ಮ ಮುಂದೆ. ಸೆಂಟ್ರಲ್ ಜೈಲಿನಲ್ಲಿ ಪಾರಿವಾಳಗಳ ಜೊತೆ ಕಾಲ ಕಳಿತಿದ್ದೇನೆ ಅಂತ ಹೇಳಿದ್ರಂತೆ ದರ್ಶನ್. ಇಲ್ಲಿಂದ ಸ್ವಲ್ಪ ಫಿಲ್ಮಿ ಇದೆ, ಅಂದರೆ ದರ್ಶನ್ ಅವರ ಸ್ಟೇಟ್ಮೆಂಟ್ಗಳು ಸ್ವಲ್ಪ ಫಿಲ್ಮಿ ಇದೆ, ಸ್ವಲ್ಪ ಇಂಟ್ರೆಸ್ಟಿಂಗು ಇದೆ, ಗಮನಿಸ್ತಾ ಹೋಗಿ. ಸೆಂಟ್ರಲ್ ಜೈಲಿನಲ್ಲಿ ಪಾರಿವಾಳಗಳ ಜೊತೆ ಕಾಲ ಕಳಿತಿದ್ದೆ. ನಮಗಂತೂ ಕಾಣಿಸೋದು ವಿಲ್ಸನ್ ಗಾರ್ಡನ್ನಾಗ, ಬಟ್ ಪಾರಿವಾಳಗಳ ಜೊತೆ ದರ್ಶನ್ ಇದ್ರಂತೆ. ಎನಿವೆ, ಪಾರಿವಾಳಗಳಿಗೆ ಕಾಳು ಹಾಕ್ತಾ ಇದ್ದೆ, ಬೇಸರವಾದರೆ ನಿದ್ದೆ ಮಾಡ್ತಾ ಇದ್ದೆ. ಸದ್ಯ ಜೈಲು ವಾಸ, ಇಲ್ಲಿನ ದಿನಗಳ ಬಗ್ಗೆ ಕತೆ ಬರಿತಾ ಇದ್ದೇನೆ. ಈ ಜೈಲಿಗೆ ಹೋಗಿ ಬಂದವರಲ್ಲಿ ಬಹುತೇಕರಿಗೆ ಇಂಥದ್ದೊಂದು ಥಾಟ್ ಬರುತ್ತೆ, ಅಂದರೆ ಜೈಲಿನ ದಿನಗಳನ್ನು ಕಥೆ ಬರೆದು ಅದನ್ನು ಸಿನಿಮಾ ಮಾಡಬೇಕು ಅನ್ನೋದು, ಅಂಥದ್ದೇ ಒಂದು ಥಾಟ್ ದರ್ಶನ್ ಅವರು ಕೂಡ ಬಂದಿದೆಯಂತೆ. ಪಾರಿವಾಳ ನೋಡೋದು, ಅದಕ್ಕೆ ಊಟ ಹಾಕೋದು, ನಿದ್ದೆ ಬಂದಾಗ ನಿದ್ದೆ ಮಾಡೋದು, ಜೈಲಿನ ದಿನಗಳು ಹೆಂಗಿತ್ತು ಅನ್ನೋದನ್ನು ಕತೆ ಬರೆದು ಸಿನಿಮಾ ಮಾಡೋದು, ಇಂಥದ್ದೊಂದು ಆಲೋಚನೆ ನನಗೆ ಬಂದಿದೆ ಅಂತ ಹೇಳಿ ದರ್ಶನ್ ಜೈಲಿನ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರಂತೆ. ಆಲ್ ದಿ ಬೆಸ್ಟ್ ದರ್ಶನ್ ಅವರೇ. ಆದಷ್ಟು ಬೇಗ ನೀವು ಹೊರಗೆ ಬಂದ ಮೇಲೆ ಈ ಚಿತ್ರ ಸೆಟ್ ಇರಲಿ, ರಾಜ್ಯದ ಜನ ನೋಡಲಿ ಅಂತ ಹೇಳಿ. ಇದರ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರಂತೆ. ಆದರೆ ನಾನು ಪರ್ಸ್ನಲಿ ಮೊಬೈಲನ್ನು ಬಳಸಿಲ್ಲ. ಖೈದಿಯೊಬ್ಬರು ಬಂದರು, ವಿಡಿಯೋ ಕಾಲ್ ತೋರಿಸಿದ್ರು, ನಿಮ್ಮ ಅಭಿಮಾನಿನೋ ಮತ್ತೊಂದೋ ಮಗದೊಂದೋ ಏನೋ ಹೇಳಿದ್ರು. ಅವ್ರು ತೋರಿಸಿದಾಗ ಸೌಜನ್ಯಕ್ಕೆ ನಾನು ಮಾತನಾಡಿದೆ. ಆ ಫೋನ್ ನಂದು ಅಲ್ಲ, ನಾನು ಅದನ್ನು ಬಳಸ್ಕೊಂಡೂ ಇಲ್ಲ, ನನಗೂ ಆ ಫೋನ್ಗೂ ಸಂಬಂಧ ಇಲ್ಲ. ದರ್ಶನ್ ಅವರ ಹೇಳಿಕೆ. ದರ್ಶನ್ ಅವರ ಹೇಳಿಕೆಯನ್ನು ಪಡೆದಿದ್ದಾರೆ. ಅದಾದ ನಂತರದಲ್ಲಿ ಈ ಬಳ್ಳಾರಿಗೆ ಹೋದ್ಮೇಲೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅದ್ರ ಬಗ್ಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿದ್ದಾರೆ ಪೊಲೀಸರು. ಇದಿಷ್ಟು ದರ್ಶನ್ ಅವರ ಜೈಲು ಡೈರಿಯ ಒಂದಷ್ಟು ಆಯ್ದ ಪುಟಗಳು ಮಾತ್ರ. ಇನ್ನು ಬಹಳಷ್ಟಿದೆ ಕಹಾನಿಗಳು, ಬಟ್ ಅದರ ಒಂದಷ್ಟು ಆಯ್ದ ಪುಟಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ,
ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.